ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ಬ್ಯಾಕ್ ನೆಕ್ ಅನ್ನ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಆರಿ ವರ್ಕ್ ಬರಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೆ ಗ್ರ್ಯಾಂಡ್ ಆಗಿ ಬ್ಲೌಸ್ಗಳಿಗೆ ನೀವೇ ನಿಮ್ಮ ಕೈಯಾರೆ ವರ್ಕ್ ಅನ್ನ ಮಾಡ್ಕೋಬಹುದು. ತುಂಬಾ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ. ಹಾಗೆ ಹಾಕೋದಕ್ಕೂ ಕೂಡ ತುಂಬಾ ಸಿಂಪಲ್ ಆಗಿದೆ. ಬರೀ ನಾರ್ಮಲ್ ನೀಡಲು ಮತ್ತೆ ಈ ತರ ಬೀಡ್ಸ್ ಗಳಿದ್ರೆ ಸಾಕು. 3 mm ಇರುವಂತಹ ಮೆಟಲ್ ಬೀಡ್ಸ್ ಗಳನ್ನ ತಗೊಂಡಿದ್ದೀನಿ. ಕಲರ್ ಹೋಗದೆ ಇರುವಂತಹ ಬೀಡ್ಸ್ ಗಳನ್ನ ಬಳಸಿ ಆದಷ್ಟು. ಹಾಗೆ ಒಂದು ನಾರ್ಮಲ್ ನೀಡಲ್ಗೆ ಬ್ಲೌಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡ್ ಅನ್ನ ಪೋಣಿಸಿಟ್ಕೊಳ್ಳಿ. ಎರಡೆಳೆ ಲಾಸ್ಟ್ ಅಲ್ಲಿ ಒಂದು ಈ ತರ ಗಂಟನ್ನ ಹಾಕಿ ಇಟ್ಕೊಳ್ಳಿ. ಓಕೆ, ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ಸಿಂಪಲ್ ಆಗಿರುವಂತಹ ಬ್ಲೌಸ್ಗಳು ಆಲ್ಮೋಸ್ಟ್ ಎಲ್ಲಾ ಸೀರೆಗಳಿಗೂ ಈ ತರ ಬ್ಲೌಸ್ಗಳು ಮ್ಯಾಚ್ ಆಗುತ್ತೆ. ಕಲರ್ ನಿಮ್ಮ ಹತ್ರ ಯಾವ ಕಲರ್ ಇರುತ್ತೋ ಆ ಕಲರು. ಈ ತರ ಸಿಂಪಲ್ ಮತ್ತೆ ಶೈನಿಂಗ್ ಇರುತ್ತಲ್ಲ ಬ್ಲೌಸ್ಗಳು ಎಲ್ಲಾ ಸೀರೆಗಳಿಗೂ ಮ್ಯಾಚ್ ಆಗುತ್ತೆ. ಬ್ಯಾಕ್ ನೆಕ್ ನೋಡಿ, ಈ ತರ ಸಿಂಪಲ್ ಆಗಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲಲ್ಲ. ಅದಕ್ಕೋಸ್ಕರ ಇದಕ್ಕೆ ನಾವೇ ನಮ್ಮ ಕೈಯಾರೆ ವರ್ಕ್ ಅನ್ನ ಮಾಡ್ಕೊಳ್ಳೋಣ. ಬೇಕಿದ್ರೆ ನೀವು ಫ್ರಂಟ್ ಇಂದ ಕೂಡ ಒನ್ ಸೈಡ್ ಈ ಕಡೆ ಪಲ್ಲು ಬರುತ್ತಲ್ಲ ಸೆರಗು, ಈ ಕಡೆ ಬೇಡ, ರೈಟ್ ಸೈಡ್ ಇಂದ ಇಲ್ಲಿಂದ ಕೂಡ ನೀವು ಮಾಡ್ಕೋಬಹುದು. ನಾನು ಬರೀ ಬ್ಯಾಕ್ ನೆಕ್ ಅನ್ನ ಮಾಡಿ ತೋರಿಸ್ತೀನಿ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ತುಂಬಾ ಅಂದ್ರೆ ತುಂಬಾ ಈಸಿ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ನೋಡಿ, ಈ ನೀಡಲ್ ಇದೆಯಲ್ಲ, ಇದನ್ನ ಕೆಳಗಡೆಯಿಂದ ಈ ತರ ತಗೊಂಡ್ ಬನ್ನಿ. ಮತ್ತೆ ಕೆಳಗಡೆ ತಗೊಂಡೋಗಿ ಮೇಲ್ ತಂದ ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಒಂದ್ 2-3 ಸಲ ಈ ತರ ಮಾಡ್ಕೊಳ್ಳಿ. ಅವಾಗ ದಾರ ಬಿಚ್ಕೊಳ್ಳೋದಿಲ್ಲ. ಡೈರೆಕ್ಟ್ ಆಗಿ ನೀವು ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇವಾಗ ನೋಡಿ, ನಾನು ಯಾವ ತರ ತರ್ತೀನೋ ಆ ತರ ತಗೊಂಡ್ ಬನ್ನಿ. ಒಂದು 2-3 ಸಲ ಲಾಕ್ ಮಾಡ್ಕೊಂಡೆ. ಇವಾಗ ಈ ತರ ತಗೊಂಡ್ ಬನ್ನಿ. ಈ ತರ ತಂದು ಇದಕ್ಕೆ 3 ಬೀಡ್ಗಳನ್ನ ಪೋಣಿಸ್ಕೋತೀನಿ. ಇವಾಗ 3 ಬೀಡ್ಗಳನ್ನ ಪೋಣಿಸ್ಕೊಂಡು ಪಕ್ಕದಲ್ಲೇನೆ ಈ ತರ ನೀಡಲನ್ನ ಕೆಳಗಡೆಯಿಂದ ಚುಚ್ಕೊಂಡು ಮೇಲ್ ತಗೊಂಡ್ ಬನ್ನಿ. ಈ ತರ ಟ್ರಯಾಂಗಲ್ ಶೇಪ್ ಬರುತ್ತೆ. ಇವಾಗ ಇದರಿಂದಾನೇ ಮತ್ತೆ ಹೊರಗಡೆ ತಗೊಂಡೋಗಿ ಈ ತರ ಮೇಲ್ಗಡೆಯಿಂದ ತಗೋಬೇಕು. ಅರ್ಥ ಆಯ್ತು ಅನ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದೇ ಹಾಕಿದ್ರು ಕೂಡ. ಇವಾಗ 2 ಬೀಡ್ಗಳನ್ನ ಹಾಕ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 3 ಬೀಡ್ಗಳನ್ನ ಹಾಕಬೇಕು. ಅದಾದ್ಮೇಲೆ ಬರೀ 2 ಬೀಡ್ಗಳನ್ನ ಹಾಕಿ. ನೋಡಿ, ಈ ತರ ಹಾಕೊಂಡ್ಮೇಲೆ ಪಕ್ಕದಲ್ಲೇನೆ ಇಲ್ಲಿ ಎಷ್ಟು ಗ್ಯಾಪ್ ಬಿಟ್ಕೊಂಡಿರ್ತೀರೋ ಅಷ್ಟೇ ಗ್ಯಾಪ್ಗೆ ಇಲ್ಲೂ ಕೂಡ ಕೆಳಗಡೆಯಿಂದ ಮೇಲ್ ತಗೊಂಡ್ ಬನ್ನಿ. ಇವಾಗ ಈ ಲಾಸ್ಟ್ ಬೀಡಿಂದ ಹೊರಗಡೆ ತೆಗೀರಿ. ಈ ತರ ನಾನು ಯಾವ ತರ ತೋರಿಸ್ತಿದ್ದೀನೋ ಇದೇ ತರ ಮಾಡ್ಕೊಳ್ಳಿ. ಗ್ಯಾಪ್ ಜಾಸ್ತಿ ಬಿಟ್ಕೊಂಡ್ರೆ ಡಿಸೈನ್ ಕರೆಕ್ಟ್ ಆಗಿ ಬರೋದಿಲ್ಲ. ಇವಾಗ ಮತ್ತೆ 2 ಬೀಡ್ಗಳನ್ನ ಹಾಕ್ತಾ ಇದ್ದೀನಿ. ಇವಾಗೂ ಕೂಡ ಸೇಮ್ ಗ್ಯಾಪ್ಗೆ ಕೆಳಗಡೆಯಿಂದ ಮೇಲೆ ನೀಡಲನ್ನ ತರ್ತೀನಿ. ಈಗ ಮೇಲ್ಗಡೆಯಿಂದ ಈ ಬೀಡಿಂದ ನೀಡಲನ್ನ ಹೊರಗಡೆ ತೆಗೀರಿ. ಈ ತರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಇನ್ನು ವಿಡಿಯೋದಲ್ಲಿ ನೋಡೋದಕ್ಕಿಂತ ಎದುರುಗಡೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ 2 ಬೀಡ್ಗಳು ಮತ್ತೆ ಸೇಮ್ ಡಿಸ್ಟೆನ್ಸ್ ಕೆಳಗಡೆಯಿಂದ ಮೇಲ್ ತಗೊಂಡು ಬನ್ನಿ. ಮತ್ತೆ ಇವಾಗ ಮೇಲ್ಗಡೆಯಿಂದ ಈ ಲಾಸ್ಟ್ ಬೀಡಿಂದ ಹೊರಗಡೆ ತೆಗೀರಿ. ಈ ತರ ನೋಡಿ, ಈ ತರ ಕಾಣಿಸುತ್ತೆ. ಮತ್ತೆ 2 ಬೀಡ್ಗಳನ್ನ ಪೋಣಿಸ್ಕೊಂಡೆ. ಇವಾಗ ಪಕ್ಕದಲ್ಲೇನೆ ಕೆಳಗಡೆಯಿಂದ ಮೇಲ್ ತರಬೇಕು. ಈ ಲಾಸ್ಟ್ ಬೀಡಿಂದ ತೆಗೀರಿ. ನಿಮ್ಗೆ ಬೀಡ್ಸ್ಗಳು ಚೇಂಜ್ ಬೇಕಂದ್ರೆ ಒಂದು ಅರ್ಧ ಇಲ್ಲಿವರೆಗೂ ಇದನ್ನ ಹಾಕೊಂಡ್ಮೇಲೆ ನೆಕ್ಸ್ಟ್ ನೀವು ಪರ್ಲ್ಸ್ಗಳನ್ನ ಯೂಸ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಸಿಲ್ವರ್ ಕಲರ್ ಬೀಡ್ಸ್ಗಳನ್ನ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಒಂದೇ ತರ ಬೀಡ್ಸ್ ಬೇಡ ಅಂದ್ರೆ ಆ ತರ ಕೂಡ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ.
ಅರ್ಥ ಆಯ್ತು ಅನ್ಕೋತೀನಿ ಫ್ರೆಂಡ್ಸ್. ನೋಡಿ ಈ ತರ ಕಾಣಿಸ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ತರ ನೀವು ಪೂರ್ತಿ ಬ್ಯಾಕ್ ನೆಕ್ ಅನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಂಪ್ಲೀಟ್ ಆದ್ಮೇಲಂತೂ ಫೈನಲ್ ಲುಕ್ ತುಂಬಾನೇ ಚೆನ್ನಾಗಿರುತ್ತೆ. ತೋರಿಸ್ತೀನಿ ನಾನು. ಇದನ್ನ ನಾನು ಆಲ್ರೆಡಿ ಬ್ಲೌಸ್ಗೂ ಕೂಡ ಮಾಡಿದ್ದೀನಿ. ಅದನ್ನ ನಾನು ಮೇಲ್ಗಡೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ. ಬ್ಲೌಸ್ ಸ್ಲೀವ್ಸ್ಗೂ ಕೂಡ ಮಾಡಿ ತೋರಿಸಿದ್ದೀನಿ ಆಲ್ರೆಡಿ. ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ. ಈಗ ನಾನು ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫೈನಲ್ ಲುಕ್ ತೋರಿಸ್ತೀನಿ ನಿಮಗೆ. ಹಾಗೆ ಲಾಸ್ಟಲ್ಲಿ ಯಾವ ಥರ ಲಾಕ್ ಮಾಡೋದಂತ ನೋಡೋಣ. ಇಲ್ಲೂ ಕೂಡ 2 ಬೀಡ್ಗಳನ್ನು ಹಾಕಿದ ಮೇಲೆ ಈ ಲಾಸ್ಟ್ ಬೀಡಿಂದ ಹೊರಗಡೆ ತೆಗೆದಿದ್ದೀನಿ. ಇವಾಗ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಇಲ್ಲಿ ಲಾಕನ್ನು ಮಾಡ್ಕೋಬೇಕು. ಬಿಚ್ಕೊಳ್ದೆ ಇರೋ ರೀತಿ ಲಾಕ್ ಮಾಡಿಕೊಂಡ್ರೆ ಆಯಿತು. ಹೀಗೆ ಮಾಡಬೇಕಂತೇನಿಲ್ಲ. ನಿಮಗೆ ಆರಿ ವರ್ಕ್ ಬರಲ್ಲ ಅಂದರೂ ಕೂಡ ನೀವೇ ನಿಮ್ಮ ಕೈಯಾರೆ ಸಿಂಪಲ್ ಆಗಿರೋ ಬ್ಲೌಸ್ಗಳಿಗೆ ವರ್ಕನ್ನು ಮಾಡ್ಕೋಬೋದು. ಜಾಸ್ತಿ ದುಡ್ಡನ್ನು ಖರ್ಚು ಮಾಡೋದಕ್ಕಿಂತ ಕೇವಲ ಒಂದು 10-20 ರೂಪಾಯಿಗಳನ್ನು ಖರ್ಚು ಮಾಡಿ ಬೀಡ್ಗಳನ್ನು ತಂದರೆ ಸಾಕು. ಬರೀ ಕಾಟನ್ ಥ್ರೆಡ್ ಮತ್ತು ನಾರ್ಮಲ್ ನೀಡಲಿಂದ ಬ್ಲೌಸ್ಗಳಿಗೆ ಬ್ಯಾಕ್ ನೆಕ್ಕನ್ನು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕೊಂಡ ಟೈಟಾಗಿ ಕೂಡುತ್ತಲ್ಲ ಬೆನ್ನಿಗೆ, ಆವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಸಿಂಪಲ್ಲಾಗಿ ಹಾಕ್ಕೊಳ್ಳೋ ಬದಲು ಈ ಥರ ವರ್ಕನ್ನು ಮಾಡ್ಕೋಬೋದು. ಇದೇ ಡಿಸೈನನ್ನು ಸ್ಲೀವ್ಸ್ಗೂ ಕೂಡ ಹಾಕ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಆಲ್ರೆಡಿ ನಾನು ಈ ಡಿಸೈನ್ ಸ್ಲೀವ್ಸ್ಗೆ ಹಾಕಿ ತೋರಿಸಿದ್ದೀನಿ. ಬ್ಯಾಕ್ ನೆಕ್ಕಿಗೆ ಹಾಕಿ ಅಂತ ನನಗೆ ಜಾಸ್ತಿ ಜನ ಕಮೆಂಟ್ ಹಾಕಿದ್ರಿ, ಅದಕ್ಕೋಸ್ಕರ ಮಾಡಿ ತೋರಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಇದು ವಿಡಿಯೋದಲ್ಲಿ ನೋಡೋದಕ್ಕಿಂತ ಎದುರುಗಡೆ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಬ್ಲೌಸ್ಗಳಿಗೆ ನೀವೇ ನಿಮ್ಮ ಕೈಯಾರೆ ವರ್ಕನ್ನು ಮಾಡ್ಕೋಬೋದು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಅರ್ಥ ಆಗಿರುತ್ತೆ ಡಿಸೈನು. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.